ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वेरना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಇಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಶ್ರೀಗಳ ಜನ್ಮದಿನ. 109ನೇ ವಸಂತಕ್ಕೆ ಕಾಲಿಟ್ಟಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, 10,000 ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ನಡೆಸುತ್ತಿರುವ ಶಿವಕುಮಾರ ಶ್ರೀಗಳು. ಕರ್ನಾಟಕ ರತ್ನ ಶತಾಯುಷಿ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಜನ್ಮದಿನದ ಆಚರಣೆ. ಶ್ರೀ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳ ಹಿತೈಷಿಗಳ ಸಂಘದಿಂದ ಕಾರ್ಯಕ್ರಮದ ಆಯೋಜನೆ. ಬಸವರಾಜ್ ಜಿಗ್ಗಾವಿ ಹಾಗೂ ನಾಗೇಂದ್ರಪ್ಪ ಬಿಸನಹಳ್ಳಿಯವರಿಗೆ ಸಿದ್ಧಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ. ಸೇವಾ ನಿವೃತ್ತಿ ಹೊಂದಿರುವ ಕರಬಸಯ್ಯ ಮಠವರಿಗಾಗಿ ಜರುಗಿದ ಬೀಳ್ಕೊಡುಗೆ ಸಮಾರಂಭ. ಕಲಬುರಗಿಯ ಜೇವರ್ಗಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿದ್ದ ಮಠ್ ಶಶಿಲ್ ನಮೋಶಿ ದಂಪತಿಗಳಿಂದ ಕರಬಸಯ್ಯ ದಂಪತಿಗಳಿಗೆ ಸನ್ಮಾನ. ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾರಂಭವಾದ ಉಚಿತ ತರಬೇತಿ. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ CET ತರಬೇತಿ. ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬಿಸಿಲಿನ ಉಷ್ಣತೆ. ಮಡಿಕೆಗಳ ಖರೀದಿಯಲ್ಲಿ ಮಗ್ನರಾಗಿರುವ ಕಲಬುರಗಿಯ ಜನ ದೇಹವನ್ನು ತಣ್ಣಗಾಗಿಸಲು ಮೋಸಂಬಿ ಜ್ಯೂಸ್ಗೆ ಮೊರೆ. ಏಪ್ರಿಲ್ 2ರಿಂದ 12ರವರೆಗೆ ಶಿವಶರಣಿ ನೀಲೂರು ನಿಂಬೆಕಾ ದೇವಿಯ ಜಾತ್ರಾ ಮಹೋತ್ಸವ. ಏಪ್ರಿಲ್ 8ರಂದು ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ಏಪ್ರಿಲ್ 11ರಂದು ಸಾಯಂಕಾಲ 6 ಗಂಟೆಗೆ ರಥೋತ್ಸವ. ಈಗ ಸುದ್ದಿ ಸಮಯದ ವಿವರ. ಇಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ 109ನೆಯ ಜನ್ಮದಿನ. ಸಿದ್ಧಗಂಗಾ ಶ್ರೀಗಳ ಕುರಿತು ನಮ್ಮ ಇಂದಿನ ವಿಶೇಷ ಸುದ್ದಿ ನೋಡಿ. ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾದ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಮಾಗಡಿ ತಾಲೂಕಿನ ವೀರಾಪುರದ ಶ್ರೀಯುತ ಹೊನ್ನಪ್ಪ ಮತ್ತು ಗಂಗಮ್ಮನವರಿಗೆ ಏಪ್ರಿಲ್ 1, 1908ರಲ್ಲಿ 13ನೇ ಮಗನಾಗಿ ಜನಿಸಿದರು. 1913ರಲ್ಲಿ ಪ್ರಾಥಮಿಕ ಮತ್ತು 1921ರಲ್ಲಿ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ನಾಗವಲ್ಲಿಯಲ್ಲಿ ಮುಗಿಸಿ 1922ರಲ್ಲಿ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು
1926ರಲ್ಲಿ ಮೆಟ್ರಿಕ್ಯುಲೇಷನ್ ಗಳಿಸಿದರು. ಸಾವಿರದ 1927ರಲ್ಲಿ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿದರು. 1927ರಲ್ಲಿ ಆಗಿನ ಸಿದ್ಧಗಂಗಾ ಮಠಾಧಿಪತಿಗಳಾದ ಶ್ರೀ ಉದ್ದಾನ ಶಿವಯೋಗಿಗಳವರ ಒಡನಾಟವಾಗಿದ್ದರಿಂದ ಅವರು ಸಿದ್ಧಗಂಗಾ ಮಠಕ್ಕೆ ಬಂದು ಹೋಗುತ್ತಿದ್ದರಂತೆ. 1941ರಲ್ಲಿ ಕಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರು ಆಕಸ್ಮಿಕವಾಗಿ ಶಿವೈಕ್ಯರಾದಾಗ ಅವರ ಕ್ರಿಯಾ ಸಮಾಧಿ ಕಾರ್ಯಕ್ಕೆ ಆಗಮಿಸಿದ ಶಿವಕುಮಾರರಿಗೆ ಉದ್ದಾನ ಶ್ರೀಗಳು ಈ ಮಠದ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಿಸಿಬಿಟ್ಟರಂತೆ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರಂತೆ. ಸನ್ಯಾಸತ್ವ ಸ್ವೀಕಾರದ ನಂತರವೂ ವಿದ್ಯಾಭ್ಯಾಸ ಮುಂದುವರಿಸಿದ ಶ್ರೀಗಳು ವಿದ್ಯಾಭ್ಯಾಸ ಮುಗಿಸಿ ಸಿದ್ಧಗಂಗಾ ಮಠಕ್ಕೆ ಹಿಂದಿರುಗಿ ಅಂದಿನಿಂದ ತಮ್ಮ ಪೂರ್ಣ ಸಮಯವನ್ನ ಮಠದ ಏಳಿಗೆಗಾಗಿ ಮೀಸಲಿಟ್ಟಿದ್ದಾರೆ. 12ನೇ ಶತಮಾನದ ಯುಗ ಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಗಳು ಮಾರ್ಚ್ 3, 1930ರಲ್ಲಿ ಶ್ರೀಮಠದ ಜವಾಬ್ದಾರಿಯನ್ನು ಹೊತ್ತು ಅಂದಿನಿಂದ ನಿರಂತರವಾಗಿ ಮಠ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗದೆ ಎಲ್ಲಾ ಧರ್ಮಗಳ ಮತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. 10,000 ವಿದ್ಯಾರ್ಥಿಗಳಿಗೆ ಆಶ್ರಯವನ್ನಿತ್ತು ತ್ರಿವಿಧ ದಾಸೋಹವನ್ನ ನಡೆಸುತ್ತಾ ಬಂದಿರುವ ಸಿದ್ಧಗಂಗಾ ಶ್ರೀಗಳಿಗೆ ನಮ್ಮ ಸುದ್ದಿ ಸಮಯದ ನಮನ. ಸುದ್ದಿ ಸಮಯ ಕಲಬುರಗಿ. ಶ್ರೀ ಬಸವರಾಜ್ ಡಿಗ್ಗಾವಿ ಅವರಿಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಹಾಗೂ ನಾಗೇಂದ್ರಪ್ಪ ಬಿಜನಹಳ್ಳಿ ಅವರಿಗೆ ಡಾಕ್ಟರ್ ಶಿವಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕಲಬುರಗಿಯ ನಂದಗೋಕುಲ ಶಿಶು ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರತ್ನ, ಶತಾಯುಷಿ ಹಾಗೂ ತ್ರಿವಿಧ ದಾಸೋಹ ಮೂರ್ತಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 109ನೇ ಜನ್ಮ ದಿನಾಚರಣೆ ಅಂಗವಾಗಿ ಶ್ರೀ ಬಸವರಾಜ್ ಡಿಗ್ಗಾವಿಯವರಿಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಹಾಗೂ ಶ್ರೀ ನಾಗೇಂದ್ರಪ್ಪ ಬಿಜನಹಳ್ಳಿಯವರಿಗೆ ಡಾಕ್ಟರ್ ಶಿವಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದಿನಾಂಕ 1-4-2016 ಶುಕ್ರವಾರದಂದು ಬೆಳಗ್ಗೆ ಕಲಬುರಗಿ ನಗರದ ಉದ್ನೂರ್ ರಸ್ತೆಯಲ್ಲಿರುವ ನಂದಗೋಕುಲ ಶಿಶು ವಿಹಾರ ಮಂದಿರದಲ್ಲಿ ಶ್ರೀ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಸುಕ್ಷೇತ್ರ ಮುಗುಳ್ನಾಗಾವಿಯ ಕಟ್ಟಿಮನಿ ಹಿರೇಮಠದ ಅಭಿನವ ಪೂಜ್ಯ ಶ್ರೀ ಸಿದ್ಧಗಂಗಾ ಶಿವಾಚಾರ್ಯರು ಶಿವಕುಮಾರ ಶ್ರೀಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮುಗುಳ್ನಾಗಾಂವ್ ಶ್ರೀಗಳಿಗೆ ಸತ್ಕರಿಸಲಾಯಿತು. ತದನಂತರ ಬಸವರಾಜ್ ಡಿಗ್ಗಾವಿಯವರಿಗೆ ಶ್ರೀಗಳು ಶಾಲು ಹೊದಿಸಿ ಪೇಟ ತೊಡಿಸಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ಅದೇ ರೀತಿ ನಾಗೇಂದ್ರ ಬಿಜನಹಳ್ಳಿ ಅವರಿಗೆ ಡಾಕ್ಟರ್ ಶಿವಕುಮಾರ್ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಳೆದ 10 ವರ್ಷಗಳಿಂದ ನಂದಗೋಕುಲದಲ್ಲಿ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಮಾತಾಜಿಯವರು ನಂದಗೋಕುಲದ ಮಕ್ಕಳನ್ನು ತಮ್ಮ ಮಕ್ಕಳು ಅನ್ನೋ ರೀತಿಯಲ್ಲೇ ಏನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಪವಿತ್ರ ಸ್ಥಾನದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳ 109ನೇ ವರ್ಷಾಚರಣೆಯನ್ನು ಹಳೆಯ ವಿದ್ಯಾರ್ಥಿಗಳ ಮತ್ತು ಹಿತೈಷಿಗಳ ಸಂಘ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದೆ. ಸಿದ್ಧಗಂಗಾ ಸ್ವಾಮೀಜಿಯವ್ರ ಬಗ್ಗೆ ಎಷ್ಟು ಹೇಳ್ಬೇಕಂದ್ರೂ ಕೂಡ ಕಡಿಮೆ. ತ್ರಿವಿಧ ದಾಸೋಹಿ ಅಂತ ಕರಿತೀವಿ ನಾವು. ತ್ರಿವಿಧ ದಾಸೋಹಿ ಇದರ ಅರ್ಥ ಏನಪ್ಪಾ ಅಂತ ಕೇಳಿಕೊಂಡಾಗ 3 ವಿಧವಾಗಿರತಕ್ಕಂಥ ದಾಸೋಹನ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಒಂದು ಅನ್ನದಾಸೋಹ, ಇನ್ನೊಂದು ಅಕ್ಷರ ದಾಸೋಹ,
ಇನ್ನೊಂದು ವಸತಿ ದಾಸೋಹ. ಅವ ಮತ್ತೆ ಸಾಂಬಾರಿಗೆ ಖಾರ ಉಪ್ಪು ಚೆನ್ನಾಗಿದೆಯಲ್ಲ ಅಂತಕ್ಕಂಥದ್ದು ಸಹ ಅವ್ರು ನೋಡ್ತಿದ್ರು. ಅಂದ್ರೆ ಅಷ್ಟೊಂದು ಕಳಕಳೆಯಿಂದ ಅವರು ಬಹಳ ಜವಾಬ್ದಾರಿಯಿಂದ ಮಕ್ಕಳನ್ನು ನೋಡ್ತಾರೆ. ಇವತ್ತು ಪ್ರಾರಂಭ ಆಗಿದ್ದು 60 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಮಠ ಇವತ್ತು 10,000 ವಿದ್ಯಾರ್ಥಿಗಳು ಇವತ್ತು ನಾವು ಅಲ್ಲಿ ಎಲ್ಲರೂ ಓದ್ತಾ ಇದ್ದಾರೆ. ದಿನನಿತ್ಯನೂ ಕೂಡ ಇವತ್ತು ಅಲ್ಲಿ ಇರ್ತಕ್ಕಂಥವ್ರು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಇವತ್ತು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜೇವರ್ಗಿ ತಾಲೂಕಿನ ಯನಗುಂಟಿಯ ಪೂಜ್ಯ ಶ್ರೀ ಗಿರೀಶ ಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಕಲಬುರಗಿ ವಿಜಯವಾಣಿಯ ಬ್ಯೂರೋ ಮುಖ್ಯಸ್ಥರಾದ ವಾದಿರಾಜ್ ವ್ಯಾಸಮುದ್ರ, ಉದಯವಾಣಿಯ ಹಿರಿಯ ಪತ್ರಕರ್ತರಾದ ಹನುಮಂತರಾವ್ ಬೈರಮರ್ಗಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷ ಕಲ್ಯಾಣಪ್ಪ ಮಳ್ಖೇಡ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಆರ್.ವಿ. ನಾಡಗೌಡ ಹಾಗೂ ಚನ್ನಬಸಪ್ಪ ಹಾಗರ್ಗಿ ಅವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದರು. ಅರುಣ್ ಕುಮಾರ್ ಪಾಟೀಲ್ ಎಸ್ ಕೂಡಲಹಂಗರ್ಗ ಅಧ್ಯಕ್ಷತೆ ವಹಿಸಿದರು. ಈ ವೇಳೆ ದೇವೇಂದ್ರಪ್ಪ ಆಮ್ಟಿ ಹಾಗೂ ಚನ್ನಬಸಯ್ಯ ಗಾರಂಪಲ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಕರಬಸಯ್ಯ ಮಠರವರು ಸೇವಾ ನಿವೃತ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದ ಕರಬಸಯ್ಯ ಜಿ ಮಠರವರು ಸೇವಾ ನಿವೃತ್ತಿಯನ್ನು ಹೊಂದಿರುವ ಪ್ರಯುಕ್ತ ಅವರಿಗಾಗಿ ವಿಶೇಷ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ದಂಪತಿಗಳು ಕರಬಸಯ್ಯ ಮಠ ದಂಪತಿಗಳಿಗೆ ಶಾಲು ಹೊದಿಸಿ ಪೇಟ ತೊಡಿಸಿ ಸನ್ಮಾನಿಸಿದರು. ನನ್ನನ್ನು ನಾನು ಅಷ್ಟು ಕಂಡಿರಲಿಲ್ಲ. ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಎಲ್ಲ ಇಷ್ಟು ಜನ ಬರ್ತಾರ, ಎಲ್ಲರೂ ಇಷ್ಟು ಸನ್ಮಾನ ಮಾಡ್ತಾರ ಅಂತ. ಏನೋ ಎಲ್ಲರಿಗೂ ನಾವು ಹೋಗ್ತಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಒಂದು ಕರೆದು ಒಂದು ಔತಣಕ್ಕೂ ಜಗತ್ತಿಗೆ ಏನಾದ್ರು ಮಾಡ್ಬೇಕಂತ ಎಲ್ಲರೂ ಹೇಳಿದ್ರೆ ಆಯ್ತು ನಾವು ಬರ್ತೇವ್ರಿ ಸರ್ ಎಲ್ಲ ಅಂದರು. ಆದ್ರೂ ಅವ್ರದ್ದು ಎಮರ್ಜೆನ್ಸಿ ಇರ್ತದೆ. PUC ಎಕ್ಸಾಮು, SLC ಎಕ್ಸಾಮು, ಆಫೀಸರ್ ಭಾಳ ಟೈಮ್ ಇರೋದು, ಮತ್ತು PUC ಎಕ್ಸಾಮ್ ಇದಾಗ್ಯದ. ಹೀಗಾಗಿ ಅವ್ರದ್ದು ಏನೇ ಕಾರ್ಯಕ್ರಮ ಇದ್ರೂ ತಮ್ಮದೆಲ್ಲ ಕಾರ್ಯಕ್ರಮ ಬಿಟ್ಟು ಬಂದು ನನಗೊಂದು ಸನ್ಮಾನಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರೇಶ್ವರ ಮಹಾಸ್ವಾಮಿಗಳು, ಪ್ರಾಂಶುಪಾಲರಾದ ಶ್ರೀರಂಗ್ ಮಸ್ತಕರ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶರಣಪ್ಪ ಕೋಬಾಳ್ಕರ್, ಶ್ರೀ ರಾಯಪ್ಪ ರೆಡ್ಡಿ, ರಾಜು ಲೆಂಗ್ಟಿ, ಮಲ್ಲಯ್ಯ ಗುತ್ತೇದಾರ್, ಸೂರ್ಯಕಾಂತ್ ಮದಾನೆ, ನಾಗಪ್ಪ ಹೊನ್ನಳ್ಳಿ, ದೊಡ್ಡರಂಗಪ್ಪ, ಭರತ್ರಾಜ್ ಸಾವಳ್ಗಿ, ಮಲ್ಲಣ್ಣ ಮಡಿವಾಳ್, ಆನಂದ ತೀರ್ಥ ಜೋಶಿ, ರವೀಂದ್ರ ಶಾಬಾದಿ, ಡಿ ಸುಭಾಷ್, ಈಶ್ವರಪ್ಪ ನೀರಡ್ಗಿ, ಪಂಚಶೀಲ ಬೇನಾಳ್, ರವೀಂದ್ರ ಕುಮಾರ್, ವಿಠಲ್ ವಗ್ಗನ್, ದಾದಾಸಾಬ್ ಹೊಸೂರ್, ಮಹಾಲಿಂಗಪ್ಪ ಮೂಲ್ಗೆ, ಮಹೇಶ್ ಮಳ್ಳಿ, ಮುರುಗೇಂದ್ರ ವೀರ್ಶೆಟ್ಟಿ ಮಹಗಾಂವ್, ಶರಣಬಸಪ್ಪ ಜೋಗದ್, ಮೊಹಮ್ಮದ್ ಶುಜಾವುದ್ದೀನ್, ಪ್ರಭು ಜಾಧವ್ ಹಾಗೂ ಶಾಲೆಯ ಸಿಬ್ಬಂದಿಯವರು ಸೇರಿದಂತೆ ಕರಬಸಯ್ಯ ಮಠರವರ ಆಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज के कार्स अब आपके लिए. इयॉन, i10 और i20 सीरीज, एक्सेंट और वेरना, Elantra, Creta,
SUV में सेंटा फे मॉडल्स अवेलेबल है। ಬೆಸ್ಟ್ ಸರ್ವಿಸ್, ಪಿಕ್ ಅಂಡ್ ಡ್ರಾಪ್ ವಿದ್ ಇನ್ ದ ಸಿಟಿ ಲಿಮಿಟ್ಸ್ ನ ವಿಶೇಷ ಸೌಲಭ್ಯ. Hyundai और आप शान से शाह हुंडई में। एड्रेस शाह हुंडई, चंद्रशील LLP, हुमनाबाद रोड, कपनूर, कलबुर्गी। फोन नंबर 08472291301 और 291302. सर्विस के लिए कांटेक्ट करें 9108049244। ಶಾಹ್ ಹುಂಡೈ. शाह हुंडई, शाह हुंडई। ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ CET ತರಬೇತಿಗಳನ್ನು ಪ್ರಾರಂಭಿಸಲಾಯಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಎದುರುಗಡೆ ಇರುವ ಶ್ರೀ ಗುರುಪಾದೇಶ್ವರ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಮಹಾವಿದ್ಯಾಲಯದಲ್ಲಿ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗಾಗಿ ದ್ವಿತೀಯ PUCಯ PCMB ವಿಷಯಗಳ ಕುರಿತು ಉಚಿತ CET ತರಬೇತಿಯ ತರಗತಿಗಳನ್ನು ಪ್ರಾರಂಭಿಸಲಾಯಿತು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಲಾಯಿತು. ಯಾಕಂದ್ರೆ CETಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಷ್ಟು ಕೇವಲ 60 ಪ್ರಶ್ನೆಗಳನ್ನು ನಾವು ಪರೀಕ್ಷೆ ಎದುರಿಸಬೇಕಾದ್ರೆ ಸುಮಾರು ಸಾವಿರಾರಲ್ಲ 5,000-10,000 ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ಒಂದು ವಾಡಿಕೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಲಾಸಿಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ. ಇವನು ಬರೀ ಸೆಕೆಂಡ್ PUC ಎಲ್ಲ ಫಸ್ಟ್ PUC ಕೂಡ, ಯಾಕಂದ್ರೆ ಫಸ್ಟ್ PUCಯಲ್ಲಿ 25% ಅಂಕಗಳು ಫಸ್ಟ್ PUC ಮ್ಯಾಗ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು CETಗೆ ಮಹತ್ವ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ಒಂದು ಕ್ಲಾಸ್ ನಡೀತದ, 2ನೇ ಕ್ಲಾಸ್ ನಡೀತದ ಅಂತಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು CETಗೆ ಒತ್ತು ಕೊಡೋದಕ್ಕಾಗಿ ನಾವು ಮುಂಜಾನೆ 8ರಿಂದ ಸಾಯಂಕಾಲ 6ರವರೆಗೆ ನಡೀತಕ್ಕಂಥ ತರಬೇತಿಯಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನ ನಂತರ ನಾವು ಆನ್ಲೈನ್ ಕೋಚಿಂಗನ್ನು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು, ವಿಶೇಷವಾಗಿ ಬಡ ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ನಮ್ಮಲ್ಲಿ ತರಬೇತಿ ಪಡಿಬೇಕು ಅಂತಕ್ಕಂಥ ಇಚ್ಛೆ ನಮಗಿದೆ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಪ್ರೊಫೆಸರ್ MB ಅಂಬಲ್ಗಿ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಗಳು ಉಪಸ್ಥಿತರಿದ್ದರು. ಮಳೆಯ ಅಭಾವದಿಂದ ಈ ಬಾರಿಯ ಬೇಸಿಗೆಯ ಬಿಸಿಲಿನಲ್ಲಿ ವಿಪರೀತ ಏರಿಕೆ ಕಂಡುಬರುತ್ತಿದ್ದು, ಬೇಸಿಗೆಯ ಬಿಸಿಲಿನಿಂದ ಬೇಸತ್ತಂತ ಜನ ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಒಂದು ಕಡೆ ತನ್ನ ತೀವ್ರವಾದ ಪ್ರಖರತೆಯನ್ನು ಬೀರುತ್ತಿರುವ ಸೂರ್ಯನ ಕಿರಣಗಳು, ಇನ್ನೊಂದು ಕಡೆ ಬಿಸಿಲಿನಿಂದ ಕೊಂಚ ನೆಮ್ಮದಿ ಪಡೆಯಲು ಮರದ ಕೆಳಗೆ ನಿಂತಿರುವ ವಾಹನಗಳು, ಮತ್ತೊಂದು ಕಡೆ ಮಣ್ಣಿನ ಮಡಿಕೆಗಳ ಖರೀದಿಯಲ್ಲಿ ತೊಡಗಿರುವ ಮಹಿಳೆಯರು, ಮಗದೊಂದು ಕಡೆ ಮೋಸಂಬಿ ಜ್ಯೂಸ್ ಕುಡಿಯುತ್ತಿರುವ ಜನ. ಹೌದು, ಇಂತಹ ಬಿರು ಬಿಸಿಲಿನ ದೃಶ್ಯಗಳು ಕಾಣಸಿಗುತ್ತಿರುವುದು ಇಡೀ ಕಲಬುರಗಿ ನಗರಾದ್ಯಂತ. इस साल में धूप बहुत है, ग्राहक आते हैं पीने के लिए और ये ठंडा होता है. अच्छा पाइनएप्पल है, मौसमी है, ऑरेंज है, पीने के लिए अच्छा आता है. ये धूप की वजह से लिए आते हैं, परेशानी होती है. ये ಸಾಮಾನ್ಯವಾಗಿ ಕಲಬುರಗಿಯಲ್ಲಿ ಬೇಸಿಗೆ ಬಿಸಿಲು ಅಧಿಕವಾಗಿರುತ್ತದೆ. ಅದರಲ್ಲೂ ಈ ಬಾರಿಯ ಮಳೆಗಾಲದಲ್ಲಿ ಸಮರ್ಪಕ ಮಳೆಯಾಗದಿರುವುದರಿಂದ ಬಿಸಿಲಿನ ಉಷ್ಣತೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಹೀಗಾಗಿ ಕಲಬುರಗಿಯ ಜನ ಮಧ್ಯಾಹ್ನದ ಹೊತ್ತಲ್ಲಿ ಮನೆಯಿಂದ ಹೊರಬರಲು ಕೂಡ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬಡವರ ರೆಫ್ರಿಜರೇಟರ್ ಎಂದೇ ಹೆಸರು ಪಡೆದಿರುವ ಮಣ್ಣಿನ ಮಡಿಕೆಗಳ ಖರೀದಿಗೂ ಕೂಡ ಈಗ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಹೀಗಾಗಿ ಜನ ಅಲ್ಲಲ್ಲಿ ಮಡಿಕೆಗಳ ಖರೀದಿಯಲ್ಲಿ ತೊಡಗಿರುವ ದೃಶ್ಯಗಳು ಕೂಡ ಸಾಮಾನ್ಯವಾಗಿವೆ. ಇಲ್ಲಿ ನಾವು ಮಾರ್ಲಿಕತ್ತಿ 18-20 ವರ್ಷ ಆಯಿತು. ಮತ್ತಂದ್ರೆ ಈ ವರ್ಷ ಬಿಸಿಲು ಹೆಚ್ಚಿಗಿದೆ ರೀ ಸರ. ಎಲ್ಲಕ್ಕಿಂತ ಈ ವರ್ಷ ರೇಟೂ ಕಮ್ಮಿನೇ ಇದಾವೆ ರೀ. ತೊಗೊಂಗಾಯಿ ಸಂಖ್ಯೆನೂ ಹೆಚ್ಚಿಗೆ ರೀ ಸರ್ ಈ ಸಲ. ಇನ್ನು ಬಿಸಿಲು ಮುಂದೆ ಇದೆ ಭಾಳ. ಇನ್ನು ಈಗಾಗಲೇ ಒಂದು 15 ದಿನ ಐತಿ ವ್ಯಾಪಾರ ಚಲೋ ಆಗಿ. ನಾವು ಶಾಪ್ ಜರ್ದಾಗ ಇರ್ತೀವಿ ರೀ. ಆಮ್ಯಾಗ ನಾವು ಈಗ ಬ್ಯಾಸ್ಗೆ ದಿನದಾಗ ನಮಗೆ ಫ್ರೀಜ್ ತೊಗೊಂಬಂತಂದು ಕೆಪಾಸಿಟಿ ಇಲ್ಲ ರೀ. ಯಾಕಂದ್ರೆ ಫ್ರೀಜ್ ತೊಗೊಳಕ್ಕೆ ಹೋಗಿ ಖರೀದಿ ಮಾಡೋಕೆ ಇವತ್ತು 11,000, 15,000, 20,000 ಹೇಳ್ತಾರೆ ರೀ. ಅದಕ್ಕಾಗಿ ಬಡವರದೊಂದು ಫ್ರೀಜ್ ಅಂದ್ರೆ ಇದು ಗಡಿಗೆನೇ ರೀ.
ಇಂಥ ಒಂದು ಗಡಿಗೆ ಒಯ್ದು ನಾವು ಇದೇ ಗಡಿಗೆ ಒಂದು 150-150 ಕೊಟ್ಟು ಒಯ್ದು ಇದರಿಂದ ನಾವು ಎಲ್ಲರೂ ನೀರು ಕುಡಿತೇವೆ ರೀ. ಒಳ್ಳೆ ಭಾಳ ಕೋಲ್ಡ್ ಆಗ್ತಾವೆ ಇದ್ರಾಗೆ. ಇದೇ ಒಂದು ಚಂದದಂಥ ಫ್ರಿಜ್ ಅನ್ಕೊಂಡು ತಿಳಿದು ನಾವು ಫ್ರಿಜ್ ಒರಿಜಿನಲ್ ಫ್ರಿಜ್ ಹಿಂದಕ್ಕೆ ಹಿಡಿದು 50 ವರ್ಷದಾಗ ಯಾವ ಫ್ರಿಜ್ ಇದ್ದು ರೀ, ಇವೇ ಫ್ರಿಜ್ ಇದ್ದು ಇಂಥವೇ ನಾವು ಯೂಸ್ ಮಾಡ್ತೇವೆ ರೀ. ನಾವು ಬಡವರ್ದು ಒಂದು ಸಣ್ಣ ಫ್ರಿಜ್ ಅಂದರೆ ಗಡಿಗೆನೇ ನೋಡ್ರಿ. ಇನ್ನು ಈ ಬಿಸಿಲಿನ ಪ್ರಖರತೆಯಿಂದ ತಮ್ಮ ದೇಹವನ್ನು ತಣ್ಣಗಾಗಿಸಿಕೊಳ್ಳಲು ಕಲಬುರಗಿಯ ಜನ ಕಲ್ಲಂಗಡಿ, ಮೋಸಂಬಿ, ಪೈನಾಪಲ್ ಮತ್ತು ಕಿತ್ತಳೆ ಹಣ್ಣುಗಳ ಜ್ಯೂಸ್ಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಇದರಿಂದಾಗಿ ಜ್ಯೂಸ್ ಮಾರಾಟ ಮಾಡುವವರ ವ್ಯಾಪಾರ ಕೂಡ ಒಂದು ರೀತಿಯಲ್ಲಿ ಭರದಿಂದ ಸಾಗಿದೆ ಅಂತಾನೆ ಹೇಳಬಹುದು. ನೀವು ಕೂಡ ಈ ಬಿಸಿಲಿನ ತೀವ್ರವಾದ ಕಿರಣಗಳಿಂದ ನಿಮ್ಮ ದೇಹವನ್ನು ರಕ್ಷಿಸುವುದರ ಜೊತೆಗೆ ಆದಷ್ಟು ತಂಪಾಗಿ ಇಡಲು ಪ್ರಯತ್ನಿಸಿ. ಸುದ್ದಿ ಸಮಯ ಕಲಬುರಗಿ. ಶಿವಶರಣಿ ನೀಲೂರು ನಿಂಬೆಕ್ಕ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 2ರಿಂದ 12ರವರೆಗೆ ಪುರಾಣ ಪ್ರವಚನ ಮತ್ತು ನೂತನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೀಲೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಶಿವಶರಣೆ ನೀಲೂರು ನಿಂಬಕ್ಕ ದೇವಿಯ ಪುರಾಣ ಪ್ರವಚನ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ದಿನಾಂಕ 2/4/2016ರಿಂದ 12/4/2016ರವರೆಗೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಶ್ರೀ ಶಿವಶರಣೆ ನೀಲೂರು ನಿಂಬಕ್ಕ ದೇವಿ ದೇವಸ್ಥಾನದ ಆವರಣದಲ್ಲಿ ಜರುಗಲಿದೆ. ಏಪ್ರಿಲ್ 2ರಿಂದ 12ರವರೆಗೆ ಪುರಾಣ, ಏಪ್ರಿಲ್ 8ರಂದು ಬೆಳಗ್ಗೆ 9 ಗಂಟೆಗೆ ನೂತನ ಮೂರ್ತಿ ಪ್ರತಿಷ್ಠಾಪನೆ, ಏಪ್ರಿಲ್ 10ರಂದು ರಾತ್ರಿ 8 ಗಂಟೆಗೆ ಧರ್ಮಸಭೆ, ಏಪ್ರಿಲ್ 11ರಂದು ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಹಾಗೂ ಏಪ್ರಿಲ್ 12ರಂದು ಸಾಯಂಕಾಲ 4 ಗಂಟೆಗೆ ಜಂಗಿ ಕುಸ್ತಿ ಮತ್ತು ರಾತ್ರಿ ದೇವಿಯ ಪಲ್ಲಕ್ಕಿ ಉತ್ಸವ ಜರುಗಲಿದೆ ಎಂದು ಶಿವಶರಣೆ ನಿಂಬಕ್ಕ ನವತರುಣ ಸಂಘದ ವತಿಯಿಂದ ತಿಳಿಸಲಾಗಿದೆ. ಸ್ವಾಗತ ಕೋರುವವರು ಸಮಸ್ತ ಸದ್ಭಕ್ತ ಮಂಡಳಿ ಹಾಗೂ ಸರ್ವ ನೀಲೂರು ಗ್ರಾಮಸ್ಥರು, ತಾಲೂಕಾ ಅಫ್ಜಲ್ಪುರ್, ಜಿಲ್ಲಾ ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಇಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಶ್ರೀಗಳ ಜನ್ಮದಿನ. 109ನೇ ವಸಂತಕ್ಕೆ ಕಾಲಿಟ್ಟಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ 10,000 ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ನಡೆಸುತ್ತಿರುವ ಶಿವಕುಮಾರ ಶ್ರೀಗಳು. ಕರ್ನಾಟಕ ರತ್ನ ಶತಾಯುಷಿ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಜನ್ಮದಿನದ ಆಚರಣೆ. ಶ್ರೀ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳ ಹಿತೈಷಿಗಳ ಸಂಘದಿಂದ ಕಾರ್ಯಕ್ರಮದ ಆಯೋಜನೆ. ಬಸವರಾಜ್ ಜಿಗ್ಗಾವಿ ಹಾಗೂ ನಾಗೇಂದ್ರಪ್ಪ ಬಿಸಿನಹಳ್ಳಿಯವರಿಗೆ ಸಿದ್ಧಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ. ಸೇವಾ ನಿವೃತ್ತಿ ಹೊಂದಿರುವ ಕರಬಸಯ್ಯ ಮಠರವರಿಗಾಗಿ ಜರುಗಿದ ಬೀಳ್ಕೊಡುಗೆ ಸಮಾರಂಭ. ಕಲಬುರಗಿಯ ಜೇವರ್ಗಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿದ್ದ ಮಠ್ ಶಶಿಲ್ ನಮೋಶಿ ದಂಪತಿಗಳಿಂದ ಕರಬಸಯ್ಯ ದಂಪತಿಗಳಿಗೆ ಸನ್ಮಾನ. ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾರಂಭವಾದ ಉಚಿತ ತರಬೇತಿ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ತರಬೇತಿ. ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬಿಸಿಲಿನ ಉಷ್ಣತೆ. ಮಡಿಕೆಗಳ ಖರೀದಿಯಲ್ಲಿ ಮಗ್ನರಾಗಿರುವ ಕಲಬುರಗಿಯ ಜನ ದೇಹವನ್ನು ತಣ್ಣಗಾಗಿಸಲು ಮೋಸಂಬಿ ಜ್ಯೂಸ್ಗೆ ಮೊರೆ. ಏಪ್ರಿಲ್ 2ರಿಂದ 12ರವರೆಗೆ ಶಿವಶರಣಿ ನೀಲೂರು ನಿಂಬೆಕ್ಕ ದೇವಿಯ ಜಾತ್ರಾ ಮಹೋತ್ಸವ. ಏಪ್ರಿಲ್ 8ರಂದು ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ಏಪ್ರಿಲ್ 11ರಂದು ಸಾಯಂಕಾಲ 6 ಗಂಟೆಗೆ ರಥೋತ್ಸವ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. Shah Hyundai. Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंदाई में. Hyundai की सब रेंज के कार्स अब आपके लिए. इयॉन i10 और i20 सीरीज, एक्सेंट और वेरना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंदाई में. एड्रेस शाह हुंदाई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंदाई. शाह हुंदाई, शाह हुंदाई.